ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನಂತೂ ಸೂಪರಾಗಿದ್ದೀನಿ. ಕ್ಯಾಮ್ರಾ ಆ್ಯಂಗಲ್ ಕರೆಕ್ಟಾಗಿದೆಯಾ ನೋಡ್ಕೊತೀನಿ ಒಂದು ನಿಮಿಷ. ಭಾಳ ಹೋಗ್ಬಿಡ್ತಲ್ಲವ. ಹಾಂ, ಇವಾಗ ಕರೆಕ್ಟಾಗಿದೆ ಅಂದ್ಕೊಳ್ತೀನಿ. ಏನಪ್ಪ ಮ್ಯಾಟ್ರು ಅಂತಂದರೆ, ಹೆಂಗೆ ಕಾಣ್ತಿದೆ ನೋಡ್ರಿ ನಮ್ಮನೆ. ಏನಪ್ಪ ಮ್ಯಾಟ್ರು ಅಂತಂದರೆ, ನಾನು ನಮ್ಮ ಮಾವನ ಹತ್ರ ಈ ಗಾಡಿ ಇಸ್ಕೊಂಡು ಹತ್ತತ್ರ 2 ವರ್ಷ ಆಗ್ತಾ ಬಂತು. ನಮ್ಮ ಮಾವನ ಹತ್ರ ನಾನು ತೊಗೊಂಡ್ರೆ ಗಾಡಿ ಇದು ಇವಾಗ 2 ವರ್ಷ ಆಗ್ತಾ ಬಂತು. ಆ್ಯಂಡ್ 2 ವರ್ಷದಲ್ಲಿ ನಾನು ಈ ಗಾಡೀಲಿ ಏನೇನು ನೆಗೆಟಿವ್ ನೋಡಿದ್ದೀನಿ, ಏನೇನು ಪಾಸಿಟಿವ್ ನೋಡಿದ್ದೀನಿ, ಆ್ಯಂಡ್ 2 ಇಯರ್ಸ್ ಆಫ್ ಓನರ್ಶಿಪ್ ರಿವ್ಯೂ ಕೊಡಬೇಕು ಅಂತ ಈ ಗಾಡಿನ ಎತ್ಕೊಂಡು ಹೋಗ್ತಾಯಿದ್ದೀನಿ. ಯಾವುದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನೋಡಿದ್ದೀರಾ ಎಲ್ಲರೂ ನನ್ನ ಗಾಡಿ ಯಾವುದು ಅಂತ ಅಂದ್ಬಿಟ್ಟು. ಎಕ್ಸ್ಪಲ್ಸ್ 200 4V ಬೈಕು, ಪ್ರೋ ಅಲ್ಲ, ನಾರ್ಮಲ್ಲು. ಹೋಗ್ತಾ ಮಾತಾಡೋಣ. ಬಿಸಿಲು ಹೆಂಗಿದೆ ಅಂದರೆ, ಯಪ್ಪ, ಟೈಮ್ ಎಷ್ಟು? 11:30 ಎಷ್ಟು, ಇನ್ನೂ 2 ಗಂಟೆ ಹಂಗೆ ನಮ್ಮೂರಲ್ಲಿ ನೋಡೋಕ್ಕಾಗಲ್ಲ ಗುರು, ಅಷ್ಟು ಬಿಸಿಲಿರುತ್ತೆ. ಯಾಕೋ ಆ್ಯಂಗಲ್ ಸೊಟ್ಟಾಗೈತೆ ಅನಿಸ್ತೈತಪ್ಪ ನನಗೆ, ಕ್ಯಾಮ್ರಾ ಆ್ಯಂಗಲ್ಲು. ಏನೋ ಇದ್ರೆ ಏನಾಗಲ್ಲ, ನಡೀರಿ ಹೋಗೋಣ. ಬೆಳಗ್ಗೆ ಗಾಡಿ ಕೋಲ್ಡ್ ಸ್ಟಾರ್ಟ್ ಮಾಡೋದ್ರಲ್ಲಿರೋ ಮಜಾ ಬೇರೆ ಯಾವುದ್ರಲ್ಲಿ ಇಲ್ಲ ಅವರು. ಇದರಲ್ಲಿ ಮೈನಸ್ ಅಂತಂದರೆ, ನಾನು ಗಾಡಿ ತೊಗೊಂಡಾಗಿಂದ ಜಾಸ್ತಿ ಲೈಕ್ ಏನಂತಾರೆ ಅದಕ್ಕೆ, ಥ್ರೊಟಲ್ ಬಾಡಿ ಪ್ರಾಬ್ಲಮ್ ಬಂದುಬಿಟ್ಟಿತ್ತು. ಅದು ಏನೋ 8,000-9,000 ಬೇಕಾಗುತ್ತಂತೆ, ಖರ್ಚಾಗುತ್ತಂತೆ ಅದನ್ನು ಸರಿ ಮಾಡ್ಸೋಕ್ಕೆ. ಹೆಂಗಾಗೋದಂತಂದರೆ, ಅಲ್ಲಿ ವೀಡಿಯೋ ಹಾಕಿದ್ದೆ ಆಲ್ರೆಡಿ, ಈ ಪ್ರಾಬ್ಲಮ್ ಆಗಿತ್ತು ಅಂತಂದ್ಬಿಟ್ಟು ಗಾಡಿದು ಹೊಸಲಿ. ಅದು ಸರಿ ಮಾಡಿಕೊಟ್ಟಿದ್ರು. ಬಟ್ 2 ತಿಂಗಳು ನೋಡಿರಿ, ಆಮೇಲೆ ಸರಿ ಆದರೆ ಓಕೆ, ಇಲ್ಲ ಅಂತಂದರೆ ಅದನ್ನು ಚೇಂಜ್ ಮಾಡಿಸ್ಕೋಬೇಕಾಗುತ್ತೆ ಅಂತಲೇ ಹೇಳಿದರು. ಸರಿ ಆಯಿತು ಅಂದ್ಕೊಂಡು ನಾನು ಸರಿ ಮಾಡಿಸ್ಕೊಂಡು ಬಂದಿದ್ದೆ. ಬಟ್ ಇವಾಗ ಅದ್ರ ಪ್ರಾಬ್ಲಮ್ಮು ಲೈಟಾಗಿ ಕಾಣಿಸ್ತಾ ಇದೆ. ಅಂದರೆ ಒಂದೊಂದ್ಸಲಿ ಗಾಡಿ ನಿಲ್ಲಿಸಿದಾಗ ಅದರ ಕಡೆ ಲೈಕ್ RPM ಫುಲ್ ಡೌನ್ ಆಗುತ್ತೆ, RPM ಫುಲ್ ಹೈ ಆಗಿಬಿಡುತ್ತೆ. ಅದ್ರದ್ದು ಏನು ಕರೆಕ್ಟ್ ಪ್ರಾಬ್ಲಮ್ ಅಂತಂದ್ಬಿಟ್ಟು ಹೀರೋ ಪ್ರೀಮಿಯರ್ ಶೋರೂಮಿಗೆ ಹೋಗ್ಬಿಟ್ಟು ಚೆಕ್ ಮಾಡಿಸ್ಬೇಕು ಅಂತ ಹೇಳಿದರು. ಶಿವಮೊಗ್ಗದಲ್ಲಿ ಅಲ್ಲಿ ಇಲ್ಲ ಅದು ಪ್ರೀಮಿಯರ್ ಶೋರೂಮು, ದಾವಣಗೆರೆಯಲ್ಲಿದೆ ಮತ್ತು ಚಿತ್ರದುರ್ಗದಲ್ಲಿದೆ. ಚಿತ್ರದುರ್ಗದಲ್ಲಿ ಪರಿಚಯ ಇದ್ದಾರೆ, ಬಟ್ ನನಗೆ ಹೋಗಿ ಮಾಡಿಸೋದಕ್ಕೆ ಟೈಮ್ ಇಲ್ಲ. ಭಾರಿ ಇನ್ಮೇಲಿಂದ ಕೆಲಸ ಜಾಸ್ತಿ ಗುರು. ನಮ್ಮದು ಅಡಿಕೆ ತೋಟ ಅಂತಂದರೆ ಡೈಲಿ ಗೇಟ್ ಚೇಂಜ್ ಮಾಡೋದಿರುತ್ತೆ. ನೀರು ಇವತ್ತು 1 ಎಕರೆ ಬಿಟ್ಟೆ ನಾಳೆ 1 ಎಕರೆ ಬಿಡಬೇಕು. ಅಂದರೆ 1 ಎಕರೆಯಲ್ಲಿ 6 ಗೇಟನ್ನು ಮಾಡಿರ್ತೀವಿ. 6 ಗೇಟಲ್ಲಿ 3 ಗೇಟನ್ನು ತಿರುಗ್ತಾ ಹೋಗಬೇಕು. ಹಂಗಾಗಿಬಿಟ್ಟು ಸ್ವಲ್ಪ ಟೈಮ್ ಹಿಡಿಯುತ್ತೆ ಹೊರಗಡೆ ಹೋಗಿ ಸರಿ ಗೀಡ್ಸೋದಕ್ಕೆ ಎಲ್ಲದಕ್ಕೂ. ಬರತ್ತೋ ಏನು ಮಾಡ್ತಾಯಿದ್ಯಾ? ಯಾರು ಅಪ್ಪಾಜಿ ಬಂತ? ಅದು ಒಳಕ್ಕೆ ಹಾಕ್ಬಿಡು, ಡೋರ್ ಬಿಡು, ಒಳಕ್ಕೆ ಹಾಕೋದನ್ನ ತಗೊಳ್ತೀಯಾ? ತಗೊಂಡೋಗು. ತಗ. ಹೊರಕ್ಕೆ ಫುಲ್ ಅದು ಹೋಗಿ ಇಟ್ಟು ಬಾ, ಆಮೇಲೆ ತೆಗಿಯಂತೆ. ಕೊಡ ಇಲ್ಲಿ, ಇದನ್ನು ಕೊಡ ಇಲ್ಲಿ. ಬಿಡು, ಅದು ತೆಗಿ ಅಷ್ಟು ಹೊರಕ್ಕೆ. ಅದು ಕೊಡು, ತಗ ಅದು. ಅಮ್ಮ ಬಾರಮ್ಮ ಇಲ್ಲಿ ಹಾಕನಕ್ಕದನಾ? ಅಯ್ಯೋ ನನಗೆ ಜೋರು ಮಾಡಂಗಾಗ್ಬಿಟ್ಟಲ್ಲ ನೀನು. ಮೆಲ್ಲಕ್ಕೆ ಹಾಕು ಡೋರು ಅಂತೆ. ಅವನು ತಾಂಡ ನೋಡಷ್ಟು ಎಲ್ಲ ಹೊರಕ್ಕೆ ಹಾಕಿದ್ದಂತ ಅಂದವ. ತೆಗೆದು ಅವನೇ ಒಂದೇ ತಕ್ಕಂತಿದ್ದ, ಅದಕ್ಕೆ ಬಂದೆ. ಹೋಗಿ ಬರ್ತೀನಿ. ಒಂದು ವಿಡಿಯೋ ಮಾಡೋದಿತ್ತು, ಹೋಗ್ತಿದ್ದ. ಸರಿ. ಮೆಲ್ಲಕ್ಕೆ ಹಾಕು, ಡೋರು ಮುರ್ಕೊಂಡೋಗುತ್ತೆ ಅಂತೆ. ನನ್ನ ಅಳಿಯ ಗುರು ಅವನು. ಮೊನ್ನೆ ಅವನಿಗೆ ಇನ್ನೊಬ್ಬ ತಮ್ಮ ಬಂದ, ನಮ್ಮ ಅಕ್ಕ ಅಂದರೆ ನಮ್ಮ ದೊಡ್ಡಮ್ಮನ ಮಗಳು. ಅವ್ರು ಇವಾಗ ಇಲ್ಲಿ ಬಂದಿದ್ದಾರೆ ನಮ್ಮೂರಿಗೆ. ಪಾಪು ಆಯ್ತಲ್ಲ, ಹಂಗಾಗ್ಬಿಟ್ಟು. ಅಂದರೆ ಅವರಿಗೆ ಅಪ್ಪಾಜಿ ಅಮ್ಮ ಇಬ್ಬರು ಇಲ್ಲ, ತೀರ್ಕೊಂಡ್ರು. ಹಾಗಾಗಿ ಅವರು ಗಂಡನ ಮನೇಲಿ ಇರೋದು, ಅಲ್ಲಿಂದ ಇವಾಗ ಇಲ್ಲಿ ಬಂದಿದ್ದಾರೆ.
ಒಬ್ಬಳೇ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅವನು ಇದಾನಲ್ಲ ಅವ್ನು ಬರತ್ತು ಅಂತ ಎಲ್ಲಿ ಈ ವಿಡಿಯೋದಲ್ಲಿ ತೋರಿಸಿ ಸಿಕ್ನಲ್ಲ ಅವನು ಎಷ್ಟು ಚೂಟಿ ಇದ್ದಾನೆ ಅಂದರೆ ಹುಡುಗ ಅವನು ಬಾಬು ಅವನಿಗೆ ಮಾತಿಗೆ ಅವ್ನ ಬಾಯಿಗೆ ನಾವು ಮಾತೇ ಕೊಡೋಕ್ಕಾಗಲ್ಲ ಅಂದ್ಕೊಂಬಿಡ್ರಿ ಹಂಗೆ ಮಾತಾಡ್ತಾನೆ. ಇವಾಗ ನನಗೆ ಅಂದ ಅವನು ಮೆಲ್ಲಕ್ಕೆ ಹಾಕು ಲಾಕ್ ಆಗಲ್ಲ ಅದು ಡೋರ್ ಮುಟ್ಕೊಂಡೋಗುತ್ತೆ ಅಂತ ಹೇಳ್ತಾನೆ. ಏನು ಹೇಳೋಣ ನಮ್ಮ ಹುಡುಗ ಹಂಗೆ. ಯಾವುದಪ್ಪ ಇದು ಫಾರ್ಚುನರ್ ಸಿಗ್ಮಾ 4 ನೋಡಿರಿ ನಮ್ಮ ರೈತರು ಅಡಿಕೆ ತೋಟ ಹಿಡ್ಕೊಂಡವ್ರು ಫಾರ್ಚುನರ್ ತಗೊಂತಾರೆ. ನಮ್ಮ ರೈತರು ಶೋಕಿ ಮಾಡಬೇಕು ಅಂದ್ಕೊಂತ ಇದ್ದರೆ ಯಾವುದಕ್ಕೂ ಕಮ್ಮಿ ಇಲ್ಲ ಗುರು. ಫುಲ್ ಕ್ಯಾಶಲ್ಲಿ ಬಿಡಿಸ್ಬಿಡ್ತೀವಿ ಮನ್ಸು ಮಾಡಿಬಿಟ್ರೆ ನಮ್ಮ ರೈತರು. ಏನು ಮಾತಾಡ್ತಾಯಿದ್ದೆ ನಾನು? ಹೇಳಮ್ಮ. ಇಲ್ಲಿ ತೋಟದ ಹತ್ರ ಬಂದಿದ್ದು ಹೇಳು. ತಗೊಂಬರ್ತಿದ್ದೆ ಒಂದು ವಿಡಿಯೋ ಮಾಡೋದು ಬಂದಿದ್ದೆ. ಸರಿ ಬಂದೆ. ಬೈಕ್ ಬಗ್ಗೆ ಮಾತಾಡ್ತಿದ್ನಲ್ಲ, ಇವಾಗ ಬರ್ರಿ ಅದು ಫುಲ್ ಇನ್ ಡೀಟೇಲಾಗಿ ನನಗೆ ಏನು ಪ್ರಾಬ್ಲಮ್ ಆಗಿತ್ತು, ಏನು ಎಷ್ಟು ಖರ್ಚು ಮಾಡಿದ್ದೀನಿ ಗಾಡಿ ತಂದಾಗಿಂದ, ಏನೇನು ಮೇಜರಾಗಿ ಪ್ರಾಬ್ಲಮ್ಸ್ ಏನು ಬಂದಿತ್ತು ಎಲ್ಲದನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ನನಗೆ ಫ್ರೀಯಾಗಿ ಸಿಗೋವಂಥ ಪ್ಲೇಸ್ ಅಂತಂದರೆ ನನಗೆ ಇದು ತೋಟನೇ. ಅಲ್ಲಿ ಇಲ್ಲಿ ಹೊರಗಡೆ ಹೋಗಿ ವೀಡಿಯೋ ಮಾಡ್ಬೇಕಂದ್ರೆ ಆ ಬಿಸಿಲಾಗಿ ಆಗಲ್ಲಾಗರು ಭಾರಿ ಕಷ್ಟ. ಆಮೇಲೆ ಈ ಜನಗಳು ಸುಮ್ಮನಿರಲ್ಲ, ಬಂದು ಅಡ್ಡ ನಿಂತ್ಕೊಂತ ನಾನೇನು ಮಾತಾಡಬೇಕು ಅಂದ್ಕೊಂಡು ಬಂದಿರ್ತೀನೋ ಅದು ಮಾತಾಡೋಕ್ಕಾಗೋದೇ ಇಲ್ಲ. ಹಂಗಾಗ್ಬಿಟ್ಟು ತೋಟದಲ್ಲಿ ಒಂದು ಒಳ್ಳೆ ಪ್ಲೇಸ್ ಸಿಗುತ್ತೆ ನಮಗೆ, ಆರಾಮಾಗಿ ನಿಲ್ಸ್ಕೊಂಡು ಮಾತಾಡ್ಬೋದು. ಬನ್ನಿ ಇನ್ ಡೀಟೇಲಾಗಿ ಹೇಳ್ತೀನಿ ನಿಮಗೆ ಗಾಡಿ ಬಗ್ಗೆ. ಹಾಗೆ ನಾವು ಇಂಜಿನ್ ಬಗ್ಗೆ ನೋಡ್ತೀವಿ ಅಂತಂದರೆ 199 cc ಬರುತ್ತೆ, ಸಿಂಗಲ್ ಸಿಲಿಂಡರು, ಆಯಿಲ್ ಕೂಲ್ಡ್ ಇಂಜಿನು. ಆಯಿಲ್ ಕೂಲ್ಡ್ ಇಂಜಿನ್ ಅಂತಂದರೆ ಇಲ್ಲಿ ನಿಮಗೆ ರೇಡಿಯೇಟರ್ ಟೈಪ್ ಬರುತ್ತೆ. ಇಂಜಿನಿಂದ ಡೈರೆಕ್ಟ್ ಆಯಿಲ್ ಬಂದುಬಿಟ್ಟು ನಿಮಗೆ ಇಲ್ಲಿ ಬಂದುಬಿಟ್ಟು ಇಲ್ಲಿ ಸರ್ಕ್ಯುಲೇಟ್ ಆಗಿ ಇಲ್ಲಿ ಏರಿಂದ ಕೂಲ್ ಆಗೋ ಥರ ಮಾಡಿದ್ದಾರೆ. ಆ್ಯಂಡ್ ಇದು ಬಂದುಬಿಟ್ಟು ರೇಡಿಯೇಟರ್ ಥರ. ಆ್ಯಂಡ್ ಮತ್ತೆ ರಿಟರ್ನ್ ಇಲ್ಲಿಗೆ ಹೋಗುತ್ತೆ ವಾಪಸ್ಸು. ಈಗ ನೋಡಿ ಹಿಂಗೆ ಬಂದಿರುತ್ತಾ, ಹಿಂಗೆ ಬಂದುಬಿಟ್ಟು ಕೂಲಾಗಿ ಮತ್ತೆ ಹಿಂಗೆ ವಾಪಸ್ ಆಗುತ್ತೆ. ಕಾಣ್ತಿದೆ ಇಲ್ಲೊಂದು ಪೈಪ್ ಇದೆ. ಆ್ಯಂಡ್ ಹಿಂಗೆ ಬಂದುಬಿಟ್ಟು ಹಿಂಗೆ ಹೋಗುತ್ತೆ. ಆ್ಯಂಡ್ ಇದರಲ್ಲಿ 5 ಸ್ಪೀಡ್ ಗೇರ್ ಬರುತ್ತೆ. ಆ್ಯಂಡ್ 13 ಲೀಟ್ರ್ ಟ್ಯಾಂಕ್ ಬರುತ್ತೆ. ಅಪ್ರಾಕ್ಸಿಮೇಟ್ ನಿಮಗೆ ಒಂದು 350ರಿಂದ 400 ಕಿಲೋಮೀಟ್ರು ಒಂದು ಫುಲ್ ಟ್ಯಾಂಕಲ್ಲಿ ಹೋಗ್ಬೋದು. ಒಂದು 35ರಿಂದ 40 ಲೀಟರ್ ಅಥವಾ 35ರಿಂದ 40 ಕಿಲೋಮೀಟ್ರ್ ಕೊಡುತ್ತೆ ಒಂದು ಲೀಟ್ರಿಗೆ. ಮೈಲೇಜ್ಗೆ 7 ಮಾಡಿಸಿರೋಂಥ ಬೈಕು, ಆಫ್ ರೋಡ್ ಬೈಕಲ್ಲಿ, ಅದು 200 cc ಬೈಕಲ್ಲಿ. ಈ ಥರ ಸೆಗ್ಮೆಂಟ್ ಗಾಡಿಗಳಲ್ಲಿ ನಿಮಗೆ ಲೈಕ್ 200 cc ಬೈಕ್ಗಳಲ್ಲಿ ಇಷ್ಟು ಮೈಲೇಜು ಆ್ಯಂಡ್ ಇಷ್ಟು ಕೆಪಾಸಿಟಿ, ಈ ಥರ ನೀವು ಆಫ್ ರೋಡಿಂಗ್ ಮಾಡೋದು ಇಷ್ಟು ಒಂದು ಒಳ್ಳೆಯ ಕಮ್ಮಿ ಪ್ರೈಸಲ್ಲಿ ಗಾಡಿ ನಿಮಗೆ ಯಾವುದೂ ಸಿಗೋಲ್ಲ. ಆ್ಯಂಡ್ ನೋಡ್ಬೋದು ಸುಮಾರು ಆಫ್ ರೋಡ್ ಮಾಡಿದ್ದೀನಿ ಗಾಡಿಗಳ್ದು. ಮೊನ್ನೆ ಏನು ಇದ್ರದ್ದು ಟೈರ್ ಚೇಂಜ್ ಮಾಡಿಸಿದ್ದೀನಿ, 17,000ಕ್ಕೆ ಟೈರ್ ಚೇಂಜ್ ಮಾಡಿಸಿ. ಇದ್ರ ಬಂದುಬಿಟ್ಟು 2,600 ರೂಪಾಯಿನ ಖರ್ಚಾಯಿತು. ಆಮೇಲೆ ಖರ್ಚುಗಳ ಬಗ್ಗೆ ಹೇಳಬೇಕು ಅಂತಂದರೆ, ಗಾಡಿ ನಾನು ನಮ್ಮ ಮಾವನ ಹತ್ರ ತೊಗೊಳೋಕ್ಕಿಂತ ಮುಂಚೆ ಒಂದು ಎಷ್ಟು ಓಡಿತ್ತು ಗೊತ್ತಾ, 6,000 ಏನೋ, ಐ ಥಿಂಕ್ 6,000 ಏನೋ ಓಡಿಸಿದ್ರು ನಮ್ಮ ಮಾವ. 6,000 ಓಡಿಸಿದಾದ್ಮೇಲೆ ನಾನು ಇಲ್ಲಿಂದ ಬೆಂಗಳೂರಿಗೆ ತೊಗೊಂಡೋದೆ. ಆಮೇಲೆ ಅದ್ರದ್ದು ತಗೊಂಡು ಹೋದ್ಮೇಲೆ ಒಂದು ಲೈಕ್ ಎಷ್ಟು 3 ಸಲಿನ ಸರ್ವಿಸ್ ಮಾಡಿಸಿದೆ. 3 ಸಲ ಮಾಡಿಸಿದೆ. ಮೊನ್ನೆ ಒಂದು 4ನೇ ಸಲ ಸರ್ವಿಸ್ ಮಾಡಿಸಿದ್ದೀನಿ. 3 ಸಲಿನೇನೋ ಐ ಥಿಂಕು. 3 ಸಲಿನೂ ನನಗೆ ಒಂದೊಂದು ಸಲ ಸರ್ವಿಸ್ ಮಾಡಿಸ್ಬೇಕಾದ್ರೆ 1,600, 1,700, 2,000 ಅಷ್ಟೇ. ಏನಾದ್ರು ಈ ಬ್ರೇಕ್ ಪ್ಯಾಡ್ಸ್ ಏನಾರು ಹೋಗಿದ್ದಿದ್ರೆ, ಇಲ್ಲ ನಾನು ಈ ಬ್ಯಾಕ್ದು 2 ಸಲ ಚೇಂಜ್ ಮಾಡಿಸಿದ್ದೀನಿ ಬ್ರೇಕ್ ಪ್ಯಾಡ್ಸು. ಆ್ಯಂಡ್ ಫ್ರಂಟ್ ಇದುವರೆಗೆ ಒಂದು ಸಲ ಚೇಂಜ್ ಮಾಡಿಸಿಲ್ಲ, ಒಂದು ಚೇಂಜ್ ಮಾಡಿಸ್ಬೇಕು. ಬ್ರೇಕ್ ಪ್ಯಾಡ್ಸ್ ನಿಮಗೆ ಅರೌಂಡ್ 1000 ಸಮಥಿಂಗ್ ಏನೋ ಆಗುತ್ತೆ. ಫ್ರಂಟು ಬ್ಯಾಕು ಸಿಂಗಲ್ ಪೀಸು ಬ್ಯಾಕಿಗೆ 1000, ಫ್ರಂಟಿಗೆ ಏನೋ ಐ ಥಿಂಕ್ 900 ಸಮಥಿಂಗ್ ಏನೋ ಇದೆ. ಅದರದ್ದು ಸ್ವಲ್ಪ ಹೆವಿ ಖರ್ಚು ಬರುತ್ತೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಅದೆಲ್ಲ ಮಾಡಿದರೆ ಒಂದು ನೀನು ಆರಾಮಾಗಿ ಒಂದು 15,000 ಓಡಿಸ್ಕೋಬೋದು. ಅದು ಬ್ಯಾಕ್ದು ನಂದು ಏನೋ ಪ್ರಾಬ್ಲಮ್ ಆಗಿತ್ತು ಫಸ್ಟು, ಅಡ್ಜಸ್ಟ್ಮೆಂಟ್ ಏನೋ ಸರಿ ಮಾಡಿರಲಿಲ್ಲ. ಹಂಗಾಗ್ಬಿಟ್ಟು 2ನೇ ಸಲ ನಾನು ಚೇಂಜ್ ಮಾಡಿಸಿರೋದು ಬ್ರೇಕ್ ಪ್ಯಾಡು. ಆಮೇಲೆ ಈ ಟೈರ್ ಹಾಕ್ಸ್ಬೇಕಾದ್ರೆ ಒಳಗಡೆ ಫುಲ್ಲು ಬುಷ್ ಹೋಗಿದ್ದು, ಅದನ್ನು ಬುಷ್ನೂ ಹಾಕ್ಸಿದ್ದೀನಿ. ಅದೇ ಟೈರ್ ಕಾಸ್ಟ್ ಬಂದುಬಿಟ್ಟು ನಿಮಗೆ 2,600 ಚಿಲ್ಡ್ರನ್ ಆಯಿತು. C8 ಬೆಸ್ಟ್ ಟೈರ್ ಮಾತ್ರ, ಒಂದು ಸರಿನೂ ಪಂಚರ್ ಆಗಿಲ್ಲ. ಅದರದ್ದು ವೀಡಿಯೋ ನಾನು ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಬಿಟ್ಟಿದ್ದೀನಿ. ಆ್ಯಂಡ್ ಖರ್ಚು ವೈಸ್ ನೋಡ್ತೀರಾ ಅಂತಂದರೆ ನೀವು, ಖರ್ಚು ಅಂತಂದರೆ ಈ ಪೆಟ್ರೋಲ್ಗೆ ನಾನು ಸುಮಾರು ಇವಾಗ 17,000 14 ಎಷ್ಟು ಸಾವಿರ ಓಡಿಸಿದ್ದೀನಪ್ಪ ಇವಾಗ, 17,754 ಕಿಲೋಮೀಟ್ರ್ ಅಲ್ಲಿ 74 ಕಿಲೋಮೀಟ್ರ್ ಓಡಿಸಿದ್ದೀನಿ. ಅಂದರೆ ಒಂದು ನನಗೆ ಅನಿಸಿರೋ ಪ್ರಕಾರ ನಾನೊಂದು
20,000 ಒಂದು 20,000 ಇಲ್ಲ ಬೇಡ, ಒಂದು 15,000 ಪೆಟ್ರೋಲ್ ಹಾಕ್ಸಿದ್ದೀನಿ ನನ್ನ ಕೈಯಿಂದ. ಗಾಡಿ ನನಗೆ ಯಾವಾಗ ನನ್ನ ಕೈ ಸಿಗ್ತಲ್ಲ ಅದ್ರ ಮೇಲೆ ಒಂದು 15,000 ಪೆಟ್ರೋಲ್ ಹಾಕ್ಸಿದ್ದೀನಿ. ಒಂದು ಓವರಾಲ್ ಒಂದು 20,000 ರೂಪಾಯಿ ಪೆಟ್ರೋಲ್ ಹಾಕ್ಸಿರ್ಬೋದು ನನಗೆ ಗೊತ್ತಿರೋ ಪ್ರಕಾರ. ಯಾಕೆ ಅಷ್ಟೊಂದು ಹಾಕ್ಸಿದ್ದೀನಿ ಅಂತಂದರೆ ಬೆಂಗಳೂರಲ್ಲಿ ಓಡಿಸಿರೋ ಗಾಡಿ ತುಂಬ, ಇದು ಬೆಂಗಳೂರಲ್ಲಿ ಓಡಿರೋ ಗಾಡಿ. ಇವಾಗ ಒಂದು 7 ತಿಂಗಳಿಂದ ಇಲ್ಲಿ ಊರಲ್ಲಿ ಜಾಸ್ತಿ ಓಡಿಸ್ತಾ ಇರೋದು. ಅದಕ್ಕಿಂತ ಮುಂಚೆನೂ ಊರಲ್ಲೇ ಇದ್ದಿದ್ದು, ಅಂದರೆ ನಮ್ಮ ಮಾವ ಅಷ್ಟೇನು ಯೂಸ್ ಮಾಡ್ತಾ ಇರಲಿಲ್ಲ. ಅದಾದಮೇಲೆ ನಾನು ತಗೊಂಡೋದ್ಮೇಲೆ ಬೆಂಗಳೂರಲ್ಲಿ ಸಿಟಿ ರೈಡ್ ಅಲ್ವಾ ಅದು, ಏನಂದರೆ ಫುಲ್ಲು ಗಾಡಿ ಹೀಟಾಗಿ ಹೋಗ್ಬಿಡುತ್ತೆ. ಆ್ಯಂಡ್ ನೀನು 3 ಇಲ್ಲ 4ನೇ ಗೇರಲ್ಲಿ ಮಾತ್ರ ಓಡ್ಸೋಕೆ ಆಗೋದು, ಅದಕ್ಕಿಂತ ಜಾಸ್ತಿ ನೀವು ಶಿಫ್ಟ್ ಮಾಡೋಕ್ಕಾಗಲ್ಲ. ಹಂಗಾಗಿ ಮೈಲೇಜ್ ಸ್ವಲ್ಪ ಕಮ್ಮಿ ಕೊಡುತ್ತೆ. ಆ್ಯಂಡ್ ಹೈವೇಲಿ ಪಕ್ಕ 35ರಿಂದ 40 ಕಿಲೋಮೀಟ್ರ್ ಪಕ್ಕ ಕೊಡುತ್ತೆ. ಆ್ಯಂಡ್ ಇದರಲ್ಲಿ ನೆಗೆಟಿವ್ ಪಾಯಿಂಟಪ್ಪ ಏನು ಅಂತಂದರೆ, ಫಸ್ಟು ಮೇಯ್ನಾಗಿ ನಾವು ನೋಡೋದೆ ಸೀಟು. ಒಂದು ಚೂರು ಕಂಫರ್ಟ್ ಇಲ್ಲ. ಕಂಫರ್ಟ್ ಇದೆ, ಬಟ್ ನೀವು ಒಂದು 100 ಕಿಲೋಮೀಟ್ರ್ ಹೋಗೋ ತನಕ ಕಂಫರ್ಟ್ ಆಗುತ್ತೆ. ಅದ್ರ ಮೇಲೆ ಹೋಗ್ತೀರಾ ಅಂತಂದರೆ ತುಂಬಾ ಹಿಂದಗಡೆ ಫುಲ್ಲು ಬ್ಯಾಕ್ ಪೇನ್ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅದಕ್ಕೆ ನಾವು ಎಕ್ಸ್ಟ್ರಾ ನಾವು ಮೇಲೆ ಹಾಕ್ಸ್ಕೋಬೇಕಾಗುತ್ತೆ, ಕಸ್ಟಮೈಸ್ ಮಾಡಿಸ್ಬೇಕಾಗುತ್ತೆ. ನಾನು ಮಾಡಿಸಿಲ್ಲ. ಆ್ಯಂಡ್ ಆಮೇಲೆ ಮಿರರು ವ್ಯೂ ಕರೆಕ್ಟಾಗಿದೆ, ಅದರದ್ದೇನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಸ್ವಲ್ಪ ಹ್ಯಾಂಡಲ್ ಬಾರ್ದು ಇಶ್ಯೂ ಇತ್ತು ನಂದು. ಗಾಡಿ ಇದು ಒಂದು ಸಲ ಆಕ್ಸಿಡೆಂಟ್ ಆಗಿತ್ತು. ಲಾರಿ ಅವನು ಗುದ್ಕೊಂಡೋಗಿ ನಿಲ್ಲಿಸಿರೋ ಗಾಡಿನ ಗುದ್ಕೊಂಡೋಗಿದ್ರು. ಆ ಟೈಮಲ್ಲಿ ಈ ಸೈಡು ಪಾರ್ಟ್ ಏನಿದೆಯಲ್ಲ ಇದೆಲ್ಲ ಚೇಂಜ್ ಮಾಡಿಸಿದ್ದೀನಿ. ಇದು ಸೈಲೆನ್ಸರ್ ಗಾರ್ಡು. ಆಮೇಲೆ ಇಲ್ಲಿ ನೋಡಿರಿ, ಇಲ್ಲೇ ನೋಡ್ಬೋದು ನೀವು ಗಾಡಿ ಎಷ್ಟು ದೂರ ಕಿತ್ಕೊಂಡು ಹೋಗಿದೆ, ಎಷ್ಟು ದೂರ ಬಿದ್ದು ಸ್ಕ್ರ್ಯಾಚ್ ಆಗಿದೆ ಅಂತ ಅಂದ್ಬಿಟ್ಟು. ಅರ್ಧಕ್ಕರ್ಧ ಇಲ್ಲಿ ನೋಡಿ, ಇಲ್ಲೇ ಗೊತ್ತಾಗುತ್ತೆ ನಿಮಗೆ. ಇದೇನು ಬೀಡಿಂಗ್ ಇದೆಯಲ್ಲ, ಈ ಬೀಡಿಂಗು ಫುಲ್ಲು ಸೌದೋಗೈತೆ, ಅರ್ಧಕ್ಕರ್ಧ ಸೌದೋಗೈತೆ, ಅಷ್ಟು ದೂರ ಎಳ್ಕೊಂಡು ಹೋಗ್ಬಿಟ್ಟಿತ್ತು. ಅದೇನು ಮಾಡೋಂಗಿಲ್ಲ, ಗ್ರಾಚಾರ ಅಂತ ಹೇಳ್ತಾರಲ್ಲ ಅದು. ಆಮೇಲೆ ಹಿಂದಗಡೆ ಇಂಡಿಕೇಟರ್ ಹೋಗಿತ್ತು, ಇಂಡಿಕೇಟರ್ ಹಾಕ್ಸಿದ್ದೀನಿ. ಆಮೇಲೆ ಇದನ್ನೇ ಚೇಂಜ್ ಮಾಡ್ಸೋಕೆ ಹೋಗಿಲ್ಲ, ಇದೇನು ಆಗಿಲ್ಲ ಅಂತಂದ್ಬಿಟ್ಟು. ಆಮೇಲೆ ಇದು ಹೋಗಿತ್ತು ಫ್ರೆಂಡ್ದು, ಇದನ್ನು ಚೇಂಜ್ ಮಾಡಿಸಿದ್ದೀನಿ. ಆಮೇಲೆ ಇಲ್ಲಿ ನೋಡಿರಿ, ಇಲ್ಲಿ ಇದು ಫುಲ್ಲು ಹಿಂಗೆ ಒಳಗಡೆ ಹೋಗಿತ್ತು, ಈ ಇಂಜಿನಿಗೆ ಟಚ್ ಆಗಿಬಿಟ್ಟಿತ್ತು ಇದು ಬ್ರೇಕ್ದು. ಆಮೇಲೆ ಇದನ್ನು ಗ್ಯಾಸ್ ವೆಲ್ಡ್ ಮಾಡಿಸ್ಬಿಟ್ಟು ಸ್ವಲ್ಪ ಹೊರಗಡೆ ಏಳಿಸಿ ಇದನ್ನು ಮಾಡಿಸಿದ್ದೀನಿ. ಆಮೇಲೆ ಇವಾಗಲೂ ಈ ಬೈಕ್ದು ಹಿಂದಗಡೆ ಏನು ಕಿಕ್ಕರ್ ಮಾಡ್ತೀವಲ್ಲ, ಈ ಕಿಕ್ ಬಂದುಬಿಟ್ಟು ಇಲ್ಲಿ ಸಿಗಾಕೊಳ್ಳುತ್ತೆ. ಯಾಕೆಂದರೆ ಇದು ನೋಡಿರಿ, ಇದು ಫುಲ್ ಇದು ಚಾರ್ಜಿಗೆ ಕನೆಕ್ಟ್ ಇರೋವಂಥದ್ದು ಪೀಸ್ ಇದು. ಇದನ್ನು ನಾವು ಬೆಂಡ್ ಮಾಡಬೇಕು ಅಂದರೆ ಗ್ಯಾಸ್ ವೆಲ್ಡಿಂಗ್ ಅಂತ ಏನೋ ಬರುತ್ತೆ, ಲೈಕ್ ಅದನ್ನು ಬೇರೆ ಥರ ಬರುತ್ತೆ ವೆಲ್ಡಿಂಗು. ಅದನ್ನು ಮಾಡಿಸಿ ಇದನ್ನು ಇಂಜಿನೆಲ್ಲ ಬಿಚ್ಚಬೇಕಾಗುತ್ತೆ, ಇಂಜಿನಲ್ಲಿ ಬಿಚ್ಚಿ ಕೆಳಗಡೆ ಮಾಡಬೇಕಾಗುತ್ತೆ. ಅದು ಸ್ವಲ್ಪ ಖರ್ಚು ಬರುತ್ತೆ. ಆಫ್ ರೋಡ್ ಗಾಡಿ ಎಲ್ಲ ಏನೂ ಆಗಲ್ಲ ಅಂದ್ಕೊಂಡು ನಾನು ಬಿಟ್ಟಿದ್ದೀನಿ. ಅದು ಬಿಟ್ಟರೆ ಆಮೇಲೆ ಇದು ಏನಂತಾರೆ, ಇದಕ್ಕೆ ಕ್ರ್ಯಾಶ್ ಗಾರ್ಡ್ ಒಂದು ಹೋಗಿತ್ತು, ಇದು ಹೊಸದು ಹಾಕಿದ್ದೀನಿ. ಆದರೂ ಆಲ್ರೆಡಿ ಎಲ್ಲೂ ಸ್ಕ್ರ್ಯಾಚ್ ಆಗಿದೆ. ಈ ಕಡೆ ಸೈಡ್ ಮಾತ್ರ ಹೊಸದು ಹಾಕ್ಸಿರೋದು, ಆ ಕಡೆ ಸೈಡ್ದು ಹಳೇದು, ಆ ಕಡೆದು ಏನೂ ಆಗಿಲ್ಲ. ಆಮೇಲೆ ಹ್ಯಾಂಡಲ್ ಬಾರು ಇದು ಏನಿದೆಯಲ್ಲ, ಇದು ಇಲ್ಲಿಂದ ಇಲ್ಲಿ ಫುಲ್ಲು ಇದು ಹ್ಯಾಂಡಲ್ ಬಾರು, ಈ ವೈಸರು, ಆಮೇಲೆ ಇದು ನಂಬರ್ ಪ್ಲೇಟು, ಮುಂದಗಡೆ ಇಂಡಿಕೇಟರು. ಅದಕ್ಕಿಂತ ಮುಂಚೆ ಇದು ಹಾಕ್ಸಿರಲಿಲ್ಲ ಫಾಗ್ ಲೈಟು, ಹಂಗಾಗಿ ಏನೂ ಆಗಲಿಲ್ಲ. ಆಮೇಲೆ ಮುಂದಗಡೆ ಫೆಂಡರಲ್ಲಿ ಈ ಬ್ಲೂ ಕಲರ್ ವರ್ಷನ್ ಗಾಡಿಗೆ ಮುಂದಗಡೆ ಬ್ಲೂ ಕಲರಲ್ಲಿ ಇರುತ್ತೆ, ಅದು ಫೋಟೋ ಇದ್ರೆ ಹಾಕ್ತೀನಿ, ಅದಿರುತ್ತೆ. ಅದು ಇದು ಬಂದುಬಿಟ್ಟು ಪ್ರೋದು, ಎಕ್ಸ್ಪಲ್ಸ್ ಪ್ರೋ ಬರುತ್ತಲ್ಲ ಅದರದ್ದು ಇದು ಮುಂದಗಡೆ ಮಡ್ಗಾರ್ಡು. ಅದು ಬಿಟ್ಟರೆ ಹ್ಯಾಂಡಲ್ಲು ಫುಲ್ಲು ಹಿಂಗೆ ಹೋಗ್ಬಿಟ್ಟಿತ್ತು. ಯಾವ ಥರ ಗೊತ್ತಾ, ಏನು ಹಿಂಗೆ ಇದು ಫ್ರಂಟ್ ಹೆಡ್ಲೈಟ್ ಮಾತ್ರ ಮುಂದಕ್ಕೆ ನೋಡೋದು, ಇನ್ನು ಉಳ್ಕಿದ್ದೆಲ್ಲ ಸೈಡಿಗೆ ಫುಲ್ ಹೋಗ್ಬಿಟ್ಟಿತ್ತು, ಬೆಂಡಾಗಿಬಿಟ್ಟಿತ್ತು, ಕೋನ್ ಸೆಟ್ ಹೋಗಿತ್ತು. ಆಮೇಲೆ ಏನೇನೋ ಒಳಗಡೆ ಎಲ್ಲ ಬೇರಿಂಗಿರಿಗೆಲ್ಲ ಕಟ್ಟಾಗಿತ್ತು. ಇವಾಗಲೂ ಅದರದ್ದು ಲೈಟಾಗೆ ಲೈಕ್ ಒಂದು 80-90 ಸ್ಪೀಡಾಗಿ ಏನಾದ್ರು ಹೋಗ್ತೀರಾ ಅಂತಂದರೆ ವಾಬ್ಲಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಫುಲ್ ವಾಬ್ಲಿಂಗ್ ಬರುತ್ತೆ ಗಾಡಿ. ಅದರದ್ದೊಂದು ಸ್ವಲ್ಪ ರೆಡಿ ಮಾಡಿಸ್ಬೇಕು, ಅದರೊಂದು ಮಾಡಿಸ್ತೀನಿ. ಆ್ಯಂಡ್ ಇದೇ ಏನಿಲ್ಲ ಗುರು, ನೀನು ಗಾಡಿನ ಯಾವ ಥರ ಹಿಡ್ಕೊಳ್ತೀಯ, ಯಾರದು ಏನು ಕೆಲಸ ನೀನು ಗಾಡಿನ ಯಾವ ಥರ ಇಟ್ಕೊಳ್ತೀಯ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದೊಂದು ಆಕ್ಸಿಡೆಂಟ್ ಆಗಿರಲಿಲ್ಲ ಅಂದಿದ್ರೆ ನನಗೆ ಖರ್ಚು ತುಂಬ ಉಳಿಯೋದು. ಆ್ಯಂಡ್ ಇದನ್ನು ಹಾಕ್ಸಿದ್ದೀನಿ, ಇದು ಎಕ್ಸ್ಟ್ರಾ 2. ಆ್ಯಂಡ್ ಮಿರರು, ಈ ಮಿರರ್ ಇಲ್ಲಿ ನೋಡಿರಿ, ಇಲ್ಲಿ ಸ್ಕ್ರ್ಯಾಚ್ ಮಾಡಿದ್ದಾರೆ. ಇದು ಹೀರೋದವರೇ ಮಾಡಿರೋದು, ಸರ್ವಿಸಿಗೆ ಬಿಡ್ಬೇಕಾದ್ರೆ ಇದನ್ನು ಸ್ಕ್ರ್ಯಾಚ್ ಮಾಡಿದ್ದಾರೆ. ಆ್ಯಂಡ್ 2 ಮಿರರ್ ಹಾಕ್ಸಿದ್ದೀನಿ. ಆಮೇಲೆ ನೋಡಿ, ಇಲ್ಲಿ 2 ಅವರೇ ಸ್ಕ್ರ್ಯಾಚ್ ಮಾಡಿರೋದು. ಅದನ್ನು ತರಬೇಕಾದ್ರೆ ನಾನು ನೋಡ್ಕೊಂಡಿರಲಿಲ್ಲ, ತಂದ ಮೇಲೆ ನೋಡ್ಕೊಂಡೆ. ಬಟ್ ಆಮೇಲೆ ಹೋಗಿ ನಾವು ಕೇಳಿದರೆ ಅದು ಸರಿಯಾಗಲ್ಲ ಅಂತ ಅಂದ್ಬಿಟ್ಟು ಬಿಟ್ಟಿದ್ದೀನಿ. ಆ್ಯಂಡ್ ಇದು ಇನ್ನೊಂದು ನಕಲ್ ಗಾರ್ಡು, ಅದನ್ನು ಚೇಂಜ್ ಮಾಡಿಸಿದ್ದೀನಿ 2. ಆಮೇಲೆ ಲೈಟ್ದು ಏನೂ ಪ್ರಾಬ್ಲಮ್ ಆಗಿರಲಿಲ್ಲ. ಅದಾದಮೇಲೆ ಸ್ವಲ್ಪ ಡಿಸ್ಪ್ಲೇ ಪ್ರಾಬ್ಲಮ್ ಜಾಸ್ತಿಯೇ ಬಂತು. ಏನಂತಂದರೆ ಲೈಕ್ ಒಂದೊಂದ್ಸಲಿ ಯಾವ್ದಾದ್ರು ಗುಂಡಿಗೆ ಬಿಟ್ಟಾಗ ಅವಾಗ ವೈರ್ ಲೂಸ್ ಕನೆಕ್ಷನ್ ಆಗಿತ್ತು, ಅದನ್ನು ರೆಡಿ ಮಾಡಿಸಿದ್ದೀನಿ. ಆ್ಯಂಡ್ ನನಗೆ ಇಂಜಿನಲ್ಲಿ ಇದುವರೆಗೂ ಯಾವುದೇ ಥರ ಪ್ರಾಬ್ಲಮ್ಸ್ ಬಂದಿಲ್ಲ. ಒನ್ ಆಫ್ ದ ಬೆಸ್ಟ್ ಇಂಜಿನ್ ಅಂತಲೇ ಹೇಳ್ಬೋದು. ಆಮೇಲೆ ಅದೇ ಥ್ರಾಟಲ್ ಬಾಡಿ ಅಂತ ಹೇಳಿದ್ನಲ್ಲ, ಅದು ಈ ಇಂಜೆಕ್ಟರ್ ಇರುತ್ತಲ್ಲ, ಫ್ಯೂಲ್ ಇಂಜೆಕ್ಟರ್, ಅದರದ್ದು ಸ್ವಲ್ಪ ಪ್ರಾಬ್ಲಮ್ ಬಂದಿದೆ. ಅದು ನನಗೆ ಐ ಥಿಂಕ್ ಅದು ಬಿದ್ದಾಗಲೇ ಏನೋ ಆಗಿರಬೇಕು ಅಂತ ನನ್ನ ಅನಿಸಿಕೆ ಅದು. ಅದು ಬಿಟ್ಟರೆ ಗಾಡೀಲಿ ನೀವು ಯಾವುದೇ ಥರ ಮೈನಸ್ ಪಾಯಿಂಟ್ ನೋಡೋಕ್ಕಾಗಲ್ಲ.
ಒನ್ ಆಫ್ ದ ಬೆಸ್ಟ್ ಬೈಕು. ಆ್ಯಂಡ್ ಸಸ್ಪೆನ್ಷನ್ಗೆ 7 ಮಾಡಿಸಿರೋಂಥ ಗಾಡಿ, ನಮ್ಮೂರು ಸೈಡ್ಗೆ ಒನ್ ಆಫ್ ದ ಬೆಸ್ಟ್ ಸಸ್ಪೆನ್ಷನ್ ಬೈಕ್ ಅಂತಲೇ ಹೇಳ್ಬೋದು. ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ ಸಸ್ಪೆನ್ಷನ್ದು ಯಾವ ಥರ ವರ್ಕ್ ಆಗುತ್ತೆ ಅಂತಂದ್ಬಿಟ್ಟು. ಅದ್ರದ್ದು ಕ್ಲಿಪ್ಸ್ ಏನಾದ್ರು ಇದ್ದರೆ ನಾನು ಹಾಕ್ತೀನಿ. ನೀವೇನಾದರೂ ಹೊಸ ಬೈಕ್ನ ತೊಗೋಬೇಕು ಎಕ್ಸ್ಪಲ್ಸಲ್ಲಿ ಅಂತಂದರೆ ಎಕ್ಸ್ಪಲ್ಸ್ 210ಗಿಂತ ಎಕ್ಸ್ಪಲ್ಸ್ 200 ಒನ್ ಆಫ್ ದ ಬೆಸ್ಟ್ ಬೈಕು ಗುರು. ಸೀರಿಯಸ್ಸಾಗಿ ಹೇಳ್ತೀನಲ್ಲ, 2 ವರ್ಷ ತೊಗೊಂಡು ಓಡಿಸಿದ್ದೀನಿ, ನನಗೆ ಇದುವರೆಗೂ ಯಾವುದೇ ಥರ ರಿಗ್ರೆಟ್ ಆಗಿಲ್ಲ. ಆ್ಯಂಡ್ ಲಾಂಗ್ ಡ್ರೈವು ಆರಾಮಾಗಿ ಹೋಗ್ಬೋದು. ಸೀಟ್ನ ಒಂದು ಚೇಂಜ್ ಮಾಡಿಸ್ಕೊಂಡ್ರೆ ಮೈಕೈನ ಒಂದು ಚೂರು ಬರೋಲ್ಲ. ಆ್ಯಂಡ್ ಹ್ಯಾಂಡಲ್ ಪೊಸಿಷನ್ ಕೂಡ ನೆಕ್ಸ್ಟ್ ಲೆವೆಲಾಗಿದೆ, ಸೂಪರಾಗಿದೆ ಗಾಡಿ ಮಾತ್ರ ಓಡಿಸೋದಕ್ಕೆ. ನೀವೇನಾದರೂ ಅದೇ ಅಡ್ವೆಂಚರ್ ಟೈಪ್ ಬೈಕು, ಎಂಟ್ರಿ ಲೆವೆಲ್ ಅಡ್ವೆಂಚರ್ ಟೈಪ್ ಬೈಕಿಗೆ ಹೋಗ್ತೀರಾ ಅಂತಂದರೆ ಎಕ್ಸ್ಪಲ್ಸ್ದು 4V ಬೈಕು 200 ಒನ್ ಆಫ್ ದ ಬೆಸ್ಟ್ ಬೈಕು ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಈ ವಿಡಿಯೋನ ಯಾವಾಗಲೂ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ನಾನು ನಮ್ಮ ಗಾಡಿ ರಿವ್ಯೂನ ಯಾವುದು 1000 ಸಬ್ಸ್ಕ್ರೈಬರ್ಸ್ ಆದಮೇಲೆ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ 1000 ಸಬ್ಸ್ಕ್ರೈಬರ್ಸ್ ಆಗೋದೇನು ತುಂಬ ಲೇಟು ಅನಿಸ್ತೈತೆ ಯಾಕವ, ಸಬ್ಸ್ಕ್ರೈಬ್ ಮಾಡ್ಕೊತಾನೇ ಇಲ್ಲ. ನೋಡೋಣ ಅದೇ ಯಾವಾಗ 1000 ಸಬ್ಸ್ಕ್ರೈಬರ್ಸ್ ಮಾಡಿಕೊಡ್ತೀರಾ ಅಂತ ಅಂದ್ಬಿಟ್ಟು. ಗಾಡಿ ಏನೇನು ನೆಗೆಟಿವ್ ಇದೆ, ಏನೇನು ಪ್ಲಸ್ ಪಾಯಿಂಟ್ ಇದೆ ಅಂತ ಹೇಳ್ತೀನಿ. ಪ್ಲಸ್ ಪಾಯಿಂಟು ಎಲ್ಲದೂ ಪ್ಲಸ್ ಪಾಯಿಂಟೇ, ನೆಗೆಟಿವ್ ಪಾಯಿಂಟು ನಾನು ಬೀಳ್ಸಿದ್ದು ಒಂದೇ. ಅದು ಬಿಟ್ಟರೆ ಇದುವರೆಗೂ ಗಾಡಿ ನನಗೆ ಯಾವತ್ತೂ ಎಲ್ಲೂ ಅರ್ಧ ದಾರಿ ಕೈ ಕೊಟ್ಟಿಲ್ಲ. ಒಳ್ಳೆ ಮೈಲೇಜು, ಒಳ್ಳೆ ಸಸ್ಪೆನ್ಷನ್ ಗಾಡಿ, ಒಂದೊಳ್ಳೆ ಆಫ್ ರೋಡ್ ಬೇಕು, ಒಂದೊಳ್ಳೆ ಪ್ರೈಸಲ್ಲಿ ಬೇಕು ಅಂತಂದರೆ ಎಕ್ಸ್ಪಲ್ಸ್ಗೆ ಕಣ್ಣು ಮುಚ್ಕೊಂಡು ಹೋಗ್ಬೋದು. ಟೈರ್ ಸೆಕ್ಷನ್ ನೋಡ್ತೀರ ಅಂತಂದರೆ ಬ್ಯಾಕಲ್ಲಿ 120/80 ಅಂದರೆ 18 ಸೆಕ್ಷನ್ ಟೈರ್ಸು, C8 ಟೈರ್ಸ್ ನಾನು ಹಾಕ್ಸಿರೋದು. ಹಿಂದಗಡೆ ಡಿಸ್ಕ್ ಬ್ರೇಕ್ ಬರುತ್ತೆ, ಇದರಲ್ಲಿ ಹಿಂದಗಡೆ ABS ಬರೋಲ್ಲ, ಅದೊಂದು ಮೈನಸ್ ಪಾಯಿಂಟು. ಏನಾದರೂ ನೀವು ಕಾರ್ನರಿಂಗ್ ಮಾಡ್ತೀರ ಅಂತಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಕಾರ್ನರಿಂಗ್ ಫುಲ್ ಮಾಡೋಕ್ಕಾಗಲ್ಲ ABS ಇಲ್ಲದೆ, ಡಿಸ್ಕು ಜಾರುತ್ತೆ. ಫ್ರಂಟಲ್ಲಿ ನಿಮಗೆ 90/90 21 ಇಂಚ್ ಟೈರ್ ಬರುತ್ತೆ. ಇದರಲ್ಲಿ ಮುಂದಗಡೆ ABS ಬರುತ್ತೆ, ಡಿಸ್ಕ್ ವಿತ್ ABS. ಫ್ರಂಟು ಬ್ರೇಕಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲಾಗಿದೆ. ಫ್ರಂಟಲ್ಲೇ ನಾವು ಆಲ್ಮೋಸ್ಟ್ ಆಲು ಕಂಟ್ರೋಲ್ ಮಾಡೋದೇ ಫ್ರಂಟಲ್ಲಿ. ಅದು ಬಿಟ್ಟರೆ ಬ್ಯಾಕು ನಾವು ಹಿಡಿಯೋದೇ ಕಮ್ಮಿ. ಆಮೇಲೆ ಇಲ್ಲಿ ಫ್ರಂಟ್ ಟೈರ್ ಯಾಕೆ ಚೇಂಜ್ ಮಾಡ್ಸಿಲ್ಲ ಅಂತ ಕೇಳಿದರು. ಇಲ್ಲಿ ನೋಡಿ, ಇಲ್ಲಿ ಇನ್ನೂ ಇದೆ, ಏನೊಂದು 5,000 ಓಡಿಸ್ಬೋದು, ಹಂಗಾಗ್ಬಿಟ್ಟು ಫ್ರಂಟ್ ಚೇಂಜ್ ಮಾಡಿಸಿಲ್ಲ. ಬ್ಯಾಕ್ದು ನಾನು 17,000 ಚೇಂಜ್ ಮಾಡಿಸ್ಬಿಟ್ಟೆ, ಫುಲ್ಲು ಊಸ್ಟ್ ಆಗೋಗ್ಬಿಟ್ಟಿತ್ತು. ಆ್ಯಂಡ್ ನಿಮಗೆ ಇದರಲ್ಲಿ ಒನ್ ಆಫ್ ದ ಮೇಜರ್ ಮೈನಸ್ ಪಾಯಿಂಟ್ ಅಂದರೆ ಏನು ಗೊತ್ತಾ, ಲೈಟ್ ಗುರು. ಒಂದು ಚೂರು ಲೈಟು ಫೋಕಸ್ ಇಲ್ಲ. ನಿಮಗೆ ನೈಟ್ ಹೊತ್ತು ತೋರಿಸ್ಬೇಕಿತ್ತು, ನೈಟ್ ಹೊತ್ತು ಜರ್ನಿಗೆ ಹೋದ್ರೆ ತೋರಿಸ್ತೀನಿ. ಇವಾಗ ನೋಡೋಕೆ ಮಾತ್ರ ಏನು ಬೆಳಕು ಬೀಳ್ತೈತೆ ಗುರು ಅಂತ ಅನ್ಬೇಕು. ನೈಟಲ್ಲಿ ಎದುರುಗಡೆ ಬಂದು ಒಂದು ಬೆಕ್ಕು ಪಾಸ್ ಆದರೂ ಕೂಡ ಏನೂ ಗೊತ್ತಾಗಲ್ಲ ಗುರು, ಅಷ್ಟು ಡಿಮ್ ಇದೆ, ಫುಲ್ಲು ಲೋ ಲೈಟ್ ಇದೆ. ಅದರದ್ದೊಂದು ಅವರು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಿತ್ತು. ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಲೈಟ್ ಹಾಕ್ಸ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಒಂದು ಫಾಗ್ ಲೈಟ್ ಟೈಪು, ಒಂದರಲ್ಲೇ 2 ಬರುತ್ತೆ. ಇದು LGP ಅಲ್ಲ, ಇದು LGB ಬ್ರ್ಯಾಂಡು. LGB ಬ್ರ್ಯಾಂಡ್ದು ಬೆಸ್ಟ್ 2000 ಚಿಲ್ಡ್ರನ್ ಆಯಿತು, ಒಳ್ಳೆ ಕ್ವಾಲಿಟಿ ಇದೆ. ಇದುವರೆಗೂ ಎಲ್ಲೂ ಕೈ ಕೊಟ್ಟಿಲ್ಲ, ಒಂದು 6-7 ತಿಂಗಳಾಗ್ತಾ ಬಂತು. ಇದು ಯೆಲ್ಲೋ ಕಲರ್ ಲೈಟು, ಫಾಗ್ ಲೈಟು. ಆಮೇಲೆ ವೈಟ್ ಕಲರ್ ಲೈಟ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಏನು ಫೋಕಸ್ ಇದೆ ಅಂತಂದರೆ ಇದು ನೆಕ್ಸ್ಟ್ ಲೆವೆಲ್ ಫೋಕಸ್ಸು. ಇವೆರಡು ಇರೋದ್ರಿಂದನೇ ನನಗೆ ಆಲ್ಮೋಸ್ಟ್ ಆಲ್ ನೈಟ್ ಜರ್ನಿಗೆ ತುಂಬಾ ಯೂಸ್ ಆಗುತ್ತೆ. ಇದನ್ನು ನಂಬ್ಕೊಂಡು ನೀವು ಯಾವತ್ತೂ ಹೋಗೋಕ್ಕಾಗಲ್ಲ ಅಂದ್ಕೊಂಬಿಡ್ರಿ. ಆ್ಯಂಡ್ ಅದೇ ಇದು ಪ್ರೈಸ್ ಬಂದುಬಿಟ್ಟು ನಿಮಗೆ 2300 ಚಿಲ್ಡ್ರನ್ ಆಗುತ್ತೆ, ಹಾಕ್ಸ್ಕೋಬೋದು. ಆ್ಯಂಡ್ ಇನ್ನೊಂದು ನಮ್ಮಣ್ಣ ಹಾಕ್ಸಿದ್ದಾನೆ, ಬೆನ್ಸ್ ಟೈಪ್ ಅಂತ ಏನೋ ಬರುತ್ತೆ, LGP ಇದೆ. ಇನ್ನು HJG ಇದು ಇರಬೇಕು, HJG ಇದು. ಅದು ಒಳ್ಳೆ ಬ್ರ್ಯಾಂಡು, ಅದು ಒಳ್ಳೆ ಫೋಕಸ್ ಇದೆ. ಅದರಲ್ಲಿ 3 ಥರ ಆಪ್ಷನ್ ಬರುತ್ತೆ, ಬ್ಲಿಂಕ್ ಆಗ್ತಾ ಇರುತ್ತೆ, ಆಮೇಲೆ ವೈಟ್ ಕಲರು ಮತ್ತು ಯೆಲ್ಲೋ ಕಲರು, ಆಮೇಲೆ ಇನ್ನೊಂದು ರೆಡ್ ಕಲರ್ದೇನೋ ಬರುತ್ತೆ, ಅದು ಚೆನ್ನಾಗಿದೆ. ಆ್ಯಂಡ್ ಆಮೇಲೆ ಟಾಪ್ ಬಾಕ್ಸ್ ಬಗ್ಗೆ ಹೇಳ್ರಿ ಅಂತ ತುಂಬ ಜನ ಹೇಳಿದರು. ಟಾಪ್ ಬಾಕ್ಸ್ನ ಹಾಕಿಲ್ಲ, ಅದನ್ನ ಹಾಕಿದ್ಮೇಲೆ ಇನ್ನು ಅದ್ರ ಬಗ್ಗೆ ಇನ್ನೊಂದು ವೀಡಿಯೋ ಮಾಡಾಕ್ತೀನಿ. ಟಾಪ್ ಬಾಕ್ಸ್ ಏನಿಲ್ಲ, ಅದು ಬಂದುಬಿಟ್ಟು ಬೆಂಗಳೂರಲ್ಲಿರೋ ಬೈಕ್ ವರ್ಲ್ಡ್ ಅಂತ ಅಂದ್ಬಿಟ್ಟು ಅದರಲ್ಲಿ ಆಫರ್ ಇತ್ತು, ಹಂಗಾಗ್ಬಿಟ್ಟು ನಾನು ಆಫರಲ್ಲಿ ಬುಕ್ ಮಾಡಿದ್ದೆ. ಆಫರಲ್ಲಿ ಏನೇನು ಬಂದಿತ್ತು ಅಂತಂದರೆ ಒಂದು ಟಾಪ್ ಬಾಕ್ಸು, ಆಮೇಲೆ ಚೈನ್ ಕ್ಲೀನು, ಚೈನ್ ಲೂಬು, ಆಮೇಲೆ ಒಂದು ಫೇಸ್ಗೆ ಒಂದು ಮಾಸ್ಕ್ ಥರ ಬರುತ್ತೆ, ಅದು ಅಂದರೆ ಆಫ್ ರೋಡ್ ಹಾಕ್ಕೊಳ್ಬೇಕಾದ್ರೆ ಒಂದು ಗ್ಲಾಸಸ್ ಥರ ಬರುತ್ತಲ್ಲ, ಅದು ಬಂದಿತ್ತು. ಆಮೇಲೆ ಇನ್ನೂ ಏನೇನೋ ಕೊಟ್ಟಿದ್ದರು, ಏನೇನೋ ಕೊಟ್ಟಿದ್ರು ಗುರು, ನನಗೆ ನೆನಪು ಬರ್ತಾಯಿಲ್ಲ. ಅವು ಯಾವ ಯೂಸ್ ಮಾಡಿಲ್ಲ ಅಂದರೆ ಟೈರ್ ಪಂಚರ್ ಕಿಟ್ಟು, ಮತ್ತು ಇನ್ನೊಂದು ಏನೇನೋ, ಮತ್ತು ಇದು ಮೇಲೆ ಇದು ಬರುತ್ತಲ್ಲ ಪ್ಲೇಟು, ಇದ್ರ ಕೆಳಗಡೆ ಹಾಕ್ಸಿರೋ ಪ್ಲೇಟ್ ನಾನು ಆನ್ಲೈನಲ್ಲಿ ಬುಕ್ ಮಾಡಿರೋದು. ಇದ್ರದ್ದು ಖರ್ಚು ನನಗೆ, ಟಾಪ್ ಬಾಕ್ಸ್ ಖರ್ಚು ನನಗೆ ಆಲ್ಮೋಸ್ಟ್ 6700 ಸಮಥಿಂಗ್, 7000 ಅಂದ್ಕೊಡ್ರಿ. 7000ಗೆ ನಿಮಗೆ 45 ಲೀಟರ್ ಟಾಪ್ ಬಾಕ್ಸು ವಿತ್ ಸಮ್ ಅದರ್ ಆಕ್ಸೆಸರೀಸ್ ಏನೇನೋ ಕೊಟ್ಟಿದ್ರು, ಭಾಳ ಥರ ಆಕ್ಸೆಸರೀಸ್ ಕೊಟ್ಟಿದ್ರು. ಅದು ವರ್ತ್ ಇಟ್ ಅನಿಸ್ತು, ನಾನು ಬುಕ್ ಮಾಡಿದೆ. ಅದನ್ನು ಜಾಸ್ತಿ ನಾನು ಲಾಂಗ್ ಡ್ರೈವ್ ಹೋಗ್ಬೇಕಾದ್ರೆ ಮಾತ್ರ ಹಾಕ್ಕೊಳ್ತೀನಿ. ಇವಾಗ ಸದ್ಯಕ್ಕೆ ಮನೇಲಿ ತೆಗೆದಿಟ್ಟಿದ್ದೀನಿ, ಡೈಲಿ ಹಾಕ್ಕೊಂಡು ಯೂಸ್ ಮಾಡೋಕ್ಕೆ ಬರೋಲ್ಲ, ಹಂಗಾಗಿ. ಆ್ಯಂಡ್ ಅಷ್ಟೇ ಗುರು, ಮೈನಸ್ ಪಾಯಿಂಟ್ ಅಂತಂದರೆ ಅಥವಾ ಮೈನಸ್ ಪಾಯಿಂಟು ಮತ್ತು ಪ್ಲಸ್ ಪಾಯಿಂಟ್ ಅಂದರೆ ಅಷ್ಟೇ, ಭಾಳ ಏನಿಲ್ಲ. ನೀವು ಅದೇ ಗಾಡಿನ ಯಾವ ಥರ ನೋಡ್ಕೊಳ್ತೀರಾ,
ಹೆಂಗೆ ಮೇಂಟೈನ್ ಮಾಡ್ತೀರಾ, ಕರೆಕ್ಟ್ ಟೈಮಿಗೆ ಸರ್ವಿಸ್ ಮಾಡಿಸ್ತೀರಾ ಇಲ್ಲೋ, ಅದು ತುಂಬಾ ಮ್ಯಾಟ್ರಾಗುತ್ತೆ. ಸ್ಟ್ಯಾಂಡ್ ಬೇರೆ ಒಂದು ವೀಕ್ನೆಸ್ ಇದೆ ಸ್ಟ್ಯಾಂಡ್ ನನ್ನ ಬೈಕಲ್ಲಿ. ಅದು ನಮ್ಮ ಬೆಂಗಳೂರಲ್ಲಿದ್ದಾಗ ಹುಡುಗರು ಸ್ಟ್ಯಾಂಡ್ ಹಾಕಿರ್ತಾರಲ್ಲ, ಆವಾಗಲೇ ಕುತ್ಕೊಂಡು ಇದ್ರ ಮೇಲೆ ಹಿಂಗೆ ಹೋಗ್ತಾರೆ, ಹಿಂಗೆ ಕುತ್ಕೊಳ್ಳೋದು ಹಿಂಗೆ ಕುತ್ಕೊಂಡು ಬೆಂಡ್ ಮಾಡಿಬಿಟ್ಟವ್ರೆ. ಅದೊಂದು ಸ್ಟ್ಯಾಂಡ್, ಅದನ್ನು ಗ್ಯಾಸ್ ವೆಲ್ಡ್ ಮಾಡಿಸಿ ಬೆಂಡ್ ಮಾಡಿಸ್ಬೇಕು. ಸ್ವಲ್ಪ ವರ್ಕ್ ಇದೆ ಗಾಡಿ. ಆ್ಯಂಡ್ ಇದನ್ನು ನಾನು ನನ್ನ ಲೈಫಲ್ಲಿ ಇನ್ನೊಂದು ಯಾವ್ದಾದ್ರು ಒಂದು ಒಳ್ಳೆ ಸೂಪರ್ ಬೈಕ್ ತೊಗೊಂಡ್ಮೇಲೆ, ಅಂದರೆ ಸೂಪರ್ ಬೈಕ್ನೇ ಫಸ್ಟ್ ಇಳಿಸ್ಬೇಕು ಅಂತ ಭಾಳ ಆಸೆ. ಅದನ್ನೇನಾದ್ರು ತೊಗೊಂಡ ಮೇಲೆ ಈ ಗಾಡಿನ ನಾನು ಫುಲ್ಲಾಗಿ ಲೈಕ್ ಆಫ್ ರೋಡು ಸೆಗ್ಮೆಂಟ್ಗೆ ಅಂತಲೇ ಇಡ್ತೀನಿ, ಫುಲ್ಲು ರ್ಯಾಪ್ ಮಾಡಿಸ್ತೀನಿ. ಆ್ಯಂಡ್ ಎಕ್ಸ್ಟ್ರಾ ಆ್ಯಕ್ಸೆಸರೀಸ್ ಏನೇನಿದೆಯಲ್ಲ, ಇದು ಮಿರರ್ಸು, ನಕಲ್ ಗಾರ್ಡ್ಸು, ಫ್ರಂಟು, ಇದು ಮಡ್ಗಾಡ್ ಒಂದು ಇರುತ್ತೆ ಐ ಥಿಂಕು, ಅದನ್ನು ಚೇಂಜ್ ಮಾಡಿಸ್ತೀನಿ. ಆಮೇಲೆ ಬ್ಯಾಕಲ್ಲಿ ಇದನ್ನು ಟೇಲ್ ಟೆಡ್ಡಿ ಹಾಕ್ಸ್ತೀನಿ. ಆಮೇಲೆ ಎಕ್ಸಾಸ್ಟ್ ಒಂದು ಚೇಂಜ್ ಮಾಡಿಸ್ಬೇಕು. ನೂರಿಫಾರ್ಮ್ ಎಕ್ಸಾಸ್ಟ್ ಒಂದು ನೋಡಿದ್ದೀನಿ, ಐ ಥಿಂಕ್ ಇನ್ನೊಂದು 2-3 ತಿಂಗಳಲ್ಲಿ ಅದನ್ನು ಬುಕ್ ಮಾಡ್ತೀನಿ ಅನಿಸುತ್ತೆ. ಅದು ಬಂದುಬಿಟ್ಟು ನೂರಿಫಾರ್ಮ್ 24,000 ಇದೆ. ಇನ್ನೊಂದು ಮೋಟೋ ವಿಂಗ್ ಅಂತ ಅಂದ್ಬಿಟ್ಟು ಅದು ಬಂದುಬಿಟ್ಟು 12,000-13,000 ಇದೆ. ಅದನ್ನು ಬುಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದನ್ನು ಬುಕ್ ಮಾಡಿದ್ರೆ ಅದೊಂದನ್ನು ಚೇಂಜ್ ಮಾಡಿಸ್ತೀನಿ. ಅದು ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಬರುತ್ತೆ, ವಿತ್ ನಿಮಗೆ ಸೆನ್ಸರ್ ಬರುತ್ತೆ. ಅದನ್ನು ಬಿಟ್ಟರೆ ಫುಲ್ ರ್ಯಾಪ್ ಮಾಡೋಣ ಅಂದ್ಕೊಂಡಿದ್ದೀನಿ ಗಾಡಿನ. ಒಂದು ಒಳ್ಳೆ ಥೀಮ್ನ ರೆಡಿ ಮಾಡ್ತಾಯಿದ್ದೀನಿ. ಒಳ್ಳೆ ಥೀಮ್ ರೆಡಿ ಮಾಡಿಬಿಟ್ಟು ಫುಲ್ ರ್ಯಾಪ್ ಮಾಡಿಸ್ತೀನಿ ಗಾಡಿನ. ಆಮೇಲೆ ಇಂಜಿನಲ್ಲಿ ಫುಲ್ಲು ಒಂದು ಸ್ವಲ್ಪ ಮಾಡಿಫಿಕೇಷನ್ ಮಾಡಿಸೋದಿದೆ. ಆ್ಯಂಡ್ ಟಾರ್ಕ್ನ ಜಾಸ್ತಿ ಮಾಡಿಸೋದಿದೆ, ಏನಂತಾರೆ ಅದಕ್ಕೆ, ಟ್ಯೂನ್ ಮಾಡಿಸೋದಿದೆ. ಆಮೇಲೆ ಇದು ಕ್ರಾಶ್ ಗಾರ್ಡ್ನ ಒಂದು ಸ್ವಲ್ಪ ಚೇಂಜ್ ಮಾಡಿಸೋದಿದೆ. ಆಮೇಲೆ ಫ್ರಂಟಲ್ಲಿ ಎಂಥದ್ದೋ ಒಂದು ಲೈಕ್ ಅದಕ್ಕೆ ಏನೋ ಹೇಳ್ತಾರೆ ಗುರು, ಎಂಥಾದ್ರೂ ಟವರ್ ಅಂತ ಹೇಳ್ತಾರಲ್ಲ, ನೆನಪು ಬರ್ತಾಯಿಲ್ಲ ನನಗೆ. ಅದು ಲೈಟ್ದು ಒಂದು ಟವರ್ ಥರ ಬರುತ್ತೆ. ಅದು ಫೋಟೋ ಹಾಕ್ತೀನಿ ನೋಡಿರಿ. ಅದು ನನಗೆ ಅದು ಏನೋ ಮೊನ್ನೆ ನೋಡಿದೆ ವೀಡಿಯೋಸು, ಯಾವುದಾದ್ರು ಟವರ್ ಅಂತಲೇ ಹೇಳ್ತಾರೆ ಅದು ಲೈಟ್ದು. ಅದನ್ನು ಫುಲ್ಲು ಲೈಟ್ ಬರೀ ಹೆಡ್ಲೈಟ್ದೇ ಒಂದು ಸೆಟ್ ಬರುತ್ತೆ, ಅದನ್ನೊಂದು ಹಾಕ್ಸೋಣ ಅಂದ್ಕೊಂಡಿದ್ದೀನಿ. ಒಂದು ಆಲ್ಮೋಸ್ಟ್ ಒಂದು 20-25 ಸಾವಿರ ಖರ್ಚು ಮಾಡಬೇಕು ಗಾಡಿನ ಫುಲ್ ರೆಡಿ ಮಾಡಬೇಕು ಅಂತಂದರೆ. ಆ್ಯಂಡ್ ಸುಮಾರು ಲಾಂಗ್ ಟ್ರಿಪ್ ಮಾಡೋಣ ಅಂದ್ಕೊಂಡಿದ್ದೀನಿ. ಏನಾದರೂ ಇವಾಗ ಚೆನ್ನಾಗಿ ಮಳೆ ಆಯಿತು ಅಂತಂದರೆ, ಒಳ್ಳೆ ಬೆಳೆ ಬಂತು ಅಂದರೆ, ಮಳೆ ಆಗಿಬಿಟ್ರೆ ಗುರು ನಾವು ಆರಾಮಾಗಿ ಪೀಸಾಗಿರ್ಬೋದು, ನಾವು ಅಂದ್ಕೊಂಡಿರೋ ಕೆಲಸಗಳು ಮಾಡ್ಕೋಬೋದು. ಇವಾಗ ನೋಡಿರಿ, ನಾನು ಕರೆಂಟ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇಲ್ಲಿ ನೋಡಿರಿ ನೀರು ಕಾಣ್ತಾ ಇದೆ, ಇಲ್ಲಿ ಕರೆಂಟ್, ಅಲ್ಲಿ ನೋಡಿರಿ ನೀರು ಬೀಳ್ತಾ ಇದೆ, ಅಲ್ಲಿ ಕರೆಂಟ್ ಕೊಟ್ಟಿದ್ದಾರೆ. ನಾನು ಕರೆಂಟ್ನ ಈ ಕಡೆ ನೋಡ್ಕೋಬೇಕು. ಇವಾಗ ಇದು ಕರೆಂಟ್ ಹೋಗ್ದ ತಕ್ಷಣ ಇಲ್ಲಿಂದ ಈ ತೊಟ್ಟಿ ಇದೆಯಲ್ಲ, ಈ ತೊಟ್ಟಿಯಿಂದ ಈ ಕಡೆಗೆ ಮಾತ್ರ ನಾನು ಇವಾಗ ತಿರುವಿರೋದು, ಮೋಟ್ರ್ ಆನ್ ಮಾಡಿರೋದು. ಈ ತೊಟ್ಟಿಯಿಂದ ಆ ಕಡೆಗೆ ಮತ್ತೆ ನಾನು ಬಂದುಬಿಟ್ಟು ಗೇಟ್ನ ಈ ಕಡೆ ಕಟ್ ಮಾಡಿ ಆ ಕಡೆ ಓಪನ್ ಮಾಡಬೇಕು. ಯಾಕೆಂದರೆ ಅಷ್ಟೊಂದು ನೀರು ಇಲ್ವಲ್ಲ, ಅಷ್ಟೊಂದು ಒಂದೇ ಸಲ ತಿರುಗಿ ಬಿಡೋಕ್ಕಾಗಲ್ಲ. ಹಂಗಾಗ್ಬಿಟ್ಟು ನನಗೆ ಹೊರಗಡೆ ಎಲ್ಲೂ ಹೋಗೋಕ್ಕಾಗ್ತಿಲ್ಲ. ದಿನಕ್ಕೆ 6 ಗಂಟೆ ಕರೆಂಟ್ ಕೊಡ್ತಾರೆ. ಬೆಳಗ್ಗೆ 9ರಿಂದ 12 ಮತ್ತು 3ರಿಂದ 6 ಈ ಥರ ಇರುತ್ತೆ ಶಿಫ್ಟು. ಆ್ಯಂಡ್ ನೈಟ್ ಬಂತು ಅಂತಂದರೆ ನೈಟಲ್ಲಿ ಆನ್ ಮಾಡಿ ಬಿಟ್ಬಿಡ್ತೀವಿ. ಮಾರ್ನಿಂಗ್ ಹೊತ್ತು ನಾವು ಹೋಗಲೇಬೇಕು, ಓಡಾಡಲೇಬೇಕು. ಆ್ಯಂಡ್ ಎಲ್ಲ ಕಡೆಗೆ ಎಲ್ಲ ಗಿಡಗಳಿಗೂ ನೀರು ಹೋಗ್ತಾ ಇದೆಯಲ್ಲ ಅಂತ ಚೆಕ್ ಮಾಡ್ಕೊಂಡಿರಬೇಕು. ಅದೊಂದು ಇದು ಹಂಗಾಗಿಬಿಟ್ಟು ಬೇರೆ ಎಲ್ಲೂ ಹೊರಗಡೆ ಹೋಗಿ ನನಗೆ ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ಆ್ಯಂಡ್ ಇಲ್ಲೇ ಮನೆಯಲ್ಲಿ ಏನೇನು ಮಾಡ್ಬೋದು ಎಲ್ಲ ಥರ ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಡೈಲಿ ವೀಡಿಯೋಸ್ ಬಂದೇ ಬರುತ್ತೆ, ಲಾಂಗ್ ಫಾರ್ಮೆಟ್ ವೀಡಿಯೋಸು ಬರ್ತಾ ಇರುತ್ತೆ. ಹಂಗಂತ ನಾನು ನಿಲ್ಸೋಕ್ಕೆ ಹೋಗಲ್ಲ. ವೀಕಲ್ಲಿ 1 or 2 ಬಂದೇ ಬರುತ್ತೆ. ಅವಾಗೆಲ್ಲ 3-4 ಏನೋ ಬಿಡ್ತಾಯಿದ್ದೆ. ಇವಾಗ ಒಂದಾದರೂ ಬಂದೇ ಬರುತ್ತೆ. ಇದೇ ಥರ ನೋಡ್ತಾಯಿರಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಅದೇ ನಾನು ಹೇಳ್ದಂಗೆ ತುಂಬ ಲಾಂಗ್ ಡ್ರೈವ್ ಮಾಡೋದಿದೆ. ಫುಲ್ಲು ನಮ್ಮ ಕರ್ನಾಟಕದಲ್ಲಿ ಫಸ್ಟು ಕರ್ನಾಟಕನ ಸುತ್ತಾನ ಅಂದ್ಕೊಂಡಿದ್ದೀನಿ, ಆಮೇಲೆ ಮಿಕ್ಕಿದ್ದು ಪ್ಲೇಸಸ್ಸು. ಹಂಗಾಗ್ಬಿಟ್ಟು ಇನ್ನೊಂದು 2 or 3 ಮಂತ್ಸಲ್ಲಿ ಒಂದು ರೈಡ್ ಹೋಗೋದಿದೆ. ಯಾವ ರೈಡು ಏನು ಅಂತಂದ್ಬಿಟ್ಟು ಹೋಗ್ತಾ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ತುಂಬ ದೂರ ಅಂತೂ ಅಲ್ಲ, ಒಂದು 500 ಕಿಲೋಮೀಟ್ರ್ ಒಳಗಡೆ. ಅಷ್ಟೊಂದು ಬಡ್ಜೆಟ್ ಕೂಡ ಇಲ್ಲ ಸದ್ಯಕ್ಕೆ. ಹಂಗಾಗ್ಬಿಟ್ಟು ಚಿಕ್ಕ ರೈಡ್ಗಳನ್ನ ಮಾಡ್ಕೊಂಡು ಆಮೇಲೆ ದೊಡ್ಡದಕ್ಕೆ ಕೈ ಹಾಕೋಣ ಅಂದ್ಕೊಂಡಿದ್ದೀನಿ. ಅದನ್ನೆಲ್ಲದನ್ನೂ ಫುಲ್ಲು ಕ್ಯಾಪ್ಚರ್ ಮಾಡಿಬಿಟ್ಟು ಅದನ್ನು ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡಿಸ್ಕೋಬೇಕು. ಆ್ಯಂಡ್ ನಾನು ಇದುವರೆಗೂ ನಾನು ಕಾಲಿಗೆ ಹಾಕ್ಕೊಳ್ಳೋಕ್ಕೆ ಶೂ ಕೂಡ ತೊಗೊಂಡಿಲ್ಲ, ರೈಡಿಂಗ್ ಜಾಕೆಟ್ ಕೂಡ ತೊಗೊಂಡಿಲ್ಲ. ಆದರೂ ನಾನು ಯಾವುದೂ ಪ್ರಿಪ್ರೇಷನ್ಗಳು ಏನು ಮಾಡ್ಕೊಂಡಿಲ್ಲ. ನಾರ್ಮಲ್ ಜಾಕೆಟ್ಸ್ಗಳೆಲ್ಲ ಇದ್ದಂಗೆ ಅದನ್ನೆಲ್ಲ ಹಾಕೊಂಡು ಓಡ್ಸೋಕ್ಕಾಗಲ್ಲ. ಗ್ಲೌಸ್ ಎಲ್ಲ ಇದೆ, ಬಟ್ ಒಂದು ಒಳ್ಳೆ ಪ್ರಾಪರ್ ರೈಡಿಂಗ್ ಸೂಟ್ಸು, ಪ್ರಾಪರ್ ರೈಡಿಂಗ್ ಗೇರ್ಸ್ಗಳ್ನ ತೊಗೋಬೇಕು. ಹಂಗಾಗ್ಬಿಟ್ಟು ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದೀನಿ. ಈ ವರ್ಷ ಚೆನ್ನಾಗಿ ಮಳೆ ಆಯಿತು ಅಂತಂದರೆ ನೆಕ್ಸ್ಟ್ ಇಯರಿಂದ ಫುಲ್ಲು ಟ್ರಿಪ್ಸ್ಗಳು ಮಾಡೋಣ ಅಂದ್ಕೊಂಡು ಒಂದು ಒಳ್ಳೆ ಕಂಟೆಂಟ್ನ ನಿಮಗೆ ಕೊಡಬೇಕು ಅನ್ನೋದಕ್ಕೋಸ್ಕರ ನಾನು ಇದೆಲ್ಲ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್.